ಆಪರೇಷನ್ ಸಿಂಧೂರ ಬಳಿಕ ಭಾರತೀಯ ಸೇನೆಯಲ್ಲಿ ನೇಮಕಾತಿ ನಡೆಯುತ್ತಿದೆ. ಟೆರಿಟೋರಿಯಲ್ ಆರ್ಮಿಗೆ ಸೇರಲು ಅರ್ಜಿ ಆಹ್ವಾನಿಸಲಾಗಿದ್ದು 2 ಲಕ್ಷಕ್ಕೂ ಅಧಿಕ ಸಂಬಳ ಪಡೆಯುವ ಅವಕಾಶ ಇರುವ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಪ್ರಕಟಿಸಲಾಗಿದೆ. ಭಾರತೀಯ ಸೇನೆಯಲ್ಲಿ ನೇಮಕಾತಿ. ಟೆರಿಟೋರಿಯಲ್ ಆರ್ಮಿಗೆ ಸೇರಲು ಅರ್ಜಿ ಆಹ್ವಾನ. 2 ಲಕ್ಷಕ್ಕೂ ಅಧಿಕ ಸಂಬಳ ಪಡೆಯುವ ಅವಕಾಶ. ಭಾರತೀಯ ಸೇನೆಯು ಟೆರಿಟೋರಿಯಲ್ ಆರ್ಮಿಗೆ ಸೇರಲು ಒಟ್ಟು 19 ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದೆ. ಈ ಕುರಿತು ವಿವರವಾದ ಅಧಿಸೂಚನೆಯನ್ನ ಪ್ರಾದೇಶಿಕ ಸೇನೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಈ ಹುದ್ದೆಗಳಿಗೆ ತಯಾರಿ ನಡೆಸುತ್ತಿರುವ ಎಲ್ಲ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ನಿಂದ ಅಧಿಸೂಚನೆಯನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅರ್ಜಿ ಸಲ್ಲಿಸುವ ವಿಧಾನ, ಪ್ರಮುಖ ದಿನಾಂಕಗಳು, ಅರ್ಜಿ ಶುಲ್ಕ, ವಯಸ್ಸಿನ ಮಿತಿ, ಅರ್ಹತೆ, ಖಾಲಿ ಹುದ್ದೆಗಳ ಸಂಖ್ಯೆ, ವೇತನ ಶ್ರೇಣಿ ಇತ್ಯಾದಿಗಳನ್ನ ಒಳಗೊಂಡಂತೆ ಪ್ರಾದೇಶಿಕ ಸೇನಾ ನೇಮಕಾತಿ ಅಭಿಯಾನದ ಕುರಿತು ಹೆಚ್ಚಿನ ವಿವರಗಳನ್ನು ವೆಬ್ಸೈಟ್ನಲ್ಲಿ ಹಾಕಲಾಗಿದೆ. ಅಭ್ಯರ್ಥಿಗಳು ಜೂನ್ 10ರವರೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅರ್ಜಿ ಶುಲ್ಕ ₹500. ಒಟ್ಟು 19 ಹುದ್ದೆಗಳು ಖಾಲಿ ಇವೆ. 18 ಪುರುಷರಿಗೆ ಮತ್ತು 1 ಮಹಿಳೆಯರಿಗೆ ಶ್ರೇಣಿಯನ್ನ ಅವಲಂಬಿಸಿ ವೇತನ ಶ್ರೇಣಿ ಬದಲಾಗುತ್ತದೆ. ಹುದ್ದೆಗೆ ಅನುಗುಣವಾಗಿ ನೀವು 56,100 ರಿಂದ 2,17,600 ರುಗಳ ಸಂಬಳ ಪಡೆಯಬಹುದು. ಆಯ್ಕೆ ಪ್ರಕ್ರಿಯೆಯು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನವನ್ನ ಒಳಗೊಂಡಿರುತ್ತದೆ. ಇದರಲ್ಲಿ ಆಯ್ಕೆಯಾದವರು ದಾಖಲೆ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗಬೇಕಾಗುತ್ತದೆ. ಈ ಎಲ್ಲ ಹಂತಗಳನ್ನು ಪೂರ್ಣಗೊಳಿಸಿದವರನ್ನ ಆಯ್ಕೆ ಮಾಡಲಾಗುತ್ತದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ನಲ್ಲಿ ಆನ್ಲೈನ್ನಲ್ಲಿ ನೋಂದಣಿ ವ್ಯವಸ್ಥೆಯ ಮೂಲಕ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವುದು ಹೇಗೆ? ಟೆರಿಟೋರಿಯಲ್ ಆರ್ಮಿಯ ಅಧಿಕೃತ ವೆಬ್ಸೈಟ್ territorialarmy.in/homeಗೆ ಭೇಟಿ ನೀಡಿ. ಟೆರಿಟೋರಿಯಲ್ ಆರ್ಮಿ ಎಂದರೇನು? ಟೆರಿಟೋರಿಯಲ್ ಆರ್ಮಿಯು ಒಂದು ಮಿಲಿಟರಿ ಸಂಘಟನೆಯಾಗಿದ್ದು, ಇದು ಯುದ್ಧ, ವಿಪತ್ತುಗಳು ಮತ್ತು ಇತರೆ ಅಗತ್ಯ ಸಂದರ್ಭಗಳಲ್ಲಿ, ತುರ್ತು ಸಂದರ್ಭಗಳಲ್ಲಿ ಸೈನ್ಯಕ್ಕೆ ಬೆಂಬಲವನ್ನ ನೀಡುತ್ತದೆ. ಇನ್ನು ಸೈನ್ಯದ ಭಾಗವಾಗಿದ್ದರೂ ಅದು ಶಾಶ್ವತ ಮಿಲಿಟರಿ ಸೇವೆಗಾಗಿ ಇರುವ ವ್ಯವಸ್ಥೆ ಅಲ್ಲ. ಪ್ರಾದೇಶಿಕ ಸೈನ್ಯವನ್ನ ಸೈನ್ಯದಿಂದ ನೇಮಕಗೊಂಡ ಲೆಫ್ಟಿನೆಂಟ್ ಜನರಲ್ ಹುದ್ದೆಯ ಮಹಾನಿರ್ದೇಶಕರು ಮುನ್ನಡೆಸುತ್ತಾರೆ. ಸೈನ್ಯದಂತೆಯೇ ಇಲ್ಲಿಯೂ ಶ್ರೇಯಾಂಕ ವ್ಯವಸ್ಥೆ ಇದೆ. ಪ್ರಾದೇಶಿಕ ಸೇನೆಗೆ ಸೇರುವವರು ವರ್ಷದಲ್ಲಿ 2 ತಿಂಗಳು ಸೇವೆ ಸಲ್ಲಿಸುವುದು ಕಡ್ಡಾಯ. 18 ರಿಂದ 42 ವರ್ಷದೊಳಗಿನ ಯಾರಾದರೂ ಸೇನೆಗೆ ಅರ್ಜಿ ಸಲ್ಲಿಸಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.